ನಮಸ್ಕಾರ. ನಳಿನೀಸ್ ಅಡುಗೆ ಮನೆಗೆ ಸ್ವಾಗತ. ಈ ದಿನ ನಾನು ಮಾಡ್ತಾ ಇರೋಂಥ ರೆಸಿಪಿ ರಾಗಿ ದೋಸೆ. ರಾಗಿ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಉದ್ದಿನ ಬೇಳೆ ಬಂದ್ಬಿಟ್ಟು ನೀವು ಯಾವ ಮೆಜರ್ಮೆಂಟಲ್ಲಿ ತೊಗೊಳ್ತೀರೋ ಅದ್ರಲ್ಲಿ ತೊಗೊಳ್ಳಿ. ಇದ್ರ 1 ಗ್ಲಾಸು ಉದ್ದಿನ ಬೇಳೆ ಹಾಕಿದ್ದೀನಿ, 1 ಸ್ಪೂನು ಮೆಂತ್ಯ ಹಾಕಿದ್ದೀನಿ, ಮತ್ತು ಇದರಲ್ಲಿ 1 ಗ್ಲಾಸು ಅವಲಕ್ಕಿ. ಇದಿಷ್ಟು ಒಂದು 4 ರಿಂದ 5 ಅವರು ನೆನೆಸ್ಕೊಂಡ್ಬಿಡ್ಬೇಕು. ನಾನು ಆಲ್ರೆಡಿ ನೆನೆಸ್ಕೊಂಡ್ಬಿಟ್ಟಿದ್ದೀನಿ. ಇದೇ ಮೆಜರ್ಮೆಂಟಲ್ಲೇ 4 ಗ್ಲಾಸು ರಾಗಿ ಹಿಟ್ಟು ತಗೊಳ್ಳಿ. ಇದನ್ನು ನೈಸಾಗೆ ರುಬ್ಕೊಂಡ್ಬಿಡ್ಬೇಕು. ಚೆನ್ನ ಮಸಾಲೆಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಒಂದು 200 ಗ್ರಾಮ್ನಷ್ಟು ಚೆನ್ನನ ರಾತ್ರಿ ಇಡೀ ಫುಲ್ಲು ನೆನೆಸ್ಬಿಟ್ಟು ಬೆಳಿಗ್ಗೆ 4 ರಿಂದ 5 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಸ್ಮೂತಾಗಿ ಬೆಂದಿದೆ. ಈ ಥರ ಬೇಯಬೇಕು. ನೆಕ್ಸ್ಟು 2 ಟೊಮೆಟೊ ಹಾಕ್ಕೊಂಡಿದ್ದೀನಿ, 2 ಈರುಳ್ಳಿ, ಒಂದು 3 ಸ್ಪೂನಷ್ಟು ಕೊಬ್ಬರಿ ಹಾಕಿದ್ದೀನಿ. ನಾನು ತೆಂಗಿನಕಾಯಿ ಇಲ್ಲ, ಕೊಬ್ಬರಿನೇ ಹಾಕಿದ್ದೀನಿ. ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಗಸಗಸೆ 1 ಸ್ಪೂನ್ ಹಾಕಿದ್ದೀನಿ. ಇದಕ್ಕೆ ಮೇನ್ ನಾನು ಏನು ಮಾಡಿದ್ದೀನಿ, ಬಾದಾಮ್ ಪೌಡರ್ ಹಾಕಿದ್ದೀನಿ. ಮತ್ತು ಕಸೂರಿ ಮೇಥಿ, 1.5 ಸ್ಪೂನಷ್ಟು ಧನಿಯಾ ಪೌಡರು, ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಮತ್ತು 1 ಸ್ಪೂನಷ್ಟು ಅಚ್ಕಾರದ ಪುಡಿ, ಒಂದು ಶುಂಠಿ ಬಂದ್ಬಿಟ್ಟು 1 ಇಂಚು, 1 ಗೆಡ್ಡೆ ಬೆಳ್ಳುಳ್ಳಿ, ಮತ್ತು ಸೋಂಪುಕಾಳು 1 ಸ್ಪೂನು, 2 ಚಕ್ಕೆ ಬಂದ್ಬಿಟ್ಟು 2 ಪೀಸ್ ಹಾಕ್ಕೊಂಡಿದ್ದೀನಿ, ಒಂದು ಏಲಕ್ಕಿ, ಮತ್ತು 2 ಲವಂಗ. ಇಷ್ಟೆಣ್ಣೆ. ಇದನ್ನು ಹೇಗೆ ಹುರ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನೀವು ಎಣ್ಣೆನಾದರೂ ಹಾಕ್ಕೊಳ್ಳಿ, ತುಪ್ಪ ಆದರೂ ಹಾಕ್ಕೊಳ್ಳಿ. ನಾನು 1 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ, ಹುರಿಯೋದಕ್ಕೆ ಬೇಕು. ಮೊದಲನೇದಾಗಿ ಸೋಂಪುಕಾಳು, ಚಕ್ಕೆ, ಲವಂಗ, ಏಲಕ್ಕಿಕಾಯಿ ಹಾಕೊಂಡ್ಬಿಡೋಣ. ನೋಡಿ, ಸ್ವಲ್ಪ ಘಮ ಬಂದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಒಂದು ನಿಮಿಷ ಸಾಕು ಫ್ರೆಂಡ್ಸ್, ಈ ಥರ ಬಾಡ್ಕೊಳ್ಳಿ. ನಾನು ಇದರಲ್ಲೇ ಅರಿಶಿಣದ ಪುಡಿ ಹಾಕಿರೋದ್ರಿಂದ ಇದಕ್ಕೆ ಹಾಕ್ಕೊತಾ ಇಲ್ಲ. ಆಲ್ರೆಡಿ 1 ಸ್ಪೂನು ಉಪ್ಪು ಹಾಕಿದ್ದೀನಿ ಅದಕ್ಕೆ. ಇವಾಗ 2 ಸ್ಪೂನು ಉಪ್ಪು ಹಾಕೊಂಡ್ಬಿಡೋಣ. ನಿಮ್ಮ ರುಚಿಗೆ ಎಷ್ಟು ಬೇಕೋ ನೀವು ಹಾಕ್ಕೊಳ್ಳಿ. ನಾನು ಕಲ್ಲುಪ್ಪು ಇದರಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು 200 ಗ್ರಾಮ್ ಇದೆ ಕಾಬೂಲ್ ಕಡಲೆ. ನೋಡಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟೇ ಪೌಡರೆಲ್ಲ ಹಾಕ್ಕೊಳ್ಬಾರ್ದು, ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕೊಬ್ಬರಿನ ಈ ಥರ ಹುರ್ಕೊಳ್ಳೋಣ. ನೆಕ್ಸ್ಟು ಗಸಗಸೆ. ಸ್ವಲ್ಪ ಕಸೂರಿ ಮೆಥಿ ಹಾಕೋಣ. ಚಿಲ್ಲಿ ಪೌಡ್ರು, ಗರಂ ಮಸಾಲ ಪೌಡರು, ನೆಕ್ಸ್ಟ್ ಧನಿಯಾ ಪೌಡರ್, ಲಾಸ್ಟಲ್ಲಿ ಬಾದಾಮ್ ಪೌಡರ್. ಇವಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ, ಇಲ್ಲಾಂದರೆ ಮಸಾಲೆ ಎಲ್ಲ ಸೀದೋಗ್ಬಿಡುತ್ತೆ. ಸ್ವಲ್ಪ ಬೇಕಾದರೆ ಒಂದು ಕಾಲು ಗ್ಲಾಸ್ನಷ್ಟು ನೀರು ಹಾಕೊಂಡ್ಬಿಡಿ. ಇದಕ್ಕೆ ನೀವು ಬೆಣ್ಣೆನಾದರೂ ಹಾಕ್ಕೊಳ್ಳಿ, ತುಪ್ಪ ಆದರೂ ಹಾಕ್ಕೊಳ್ಳಿ, ಎಣ್ಣೆನಾದರೂ ಹಾಕ್ಕೊಳ್ಳಿ. ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ.
ಪಲಾವ್ ಎಲೆ ಹಾಕ್ತಾ ಇದ್ದೀನಿ ಒಂದೆರಡು. ಆನಿಯನ್ ಹಾಕೊಳ್ಳೋಣ. ಒಂದು ಅರ್ಧ ಈರುಳ್ಳಿ ಸಾಕು, ಜಾಸ್ತಿ ಬೇಡ. ಅದಕ್ಕೆ ಒಂದೂವರೆಯಷ್ಟು ಈರುಳ್ಳಿ ಹಾಕಿದ್ದೀನಿ, ಇದಕ್ಕೆ ಒಂದು ಅರ್ಧ ಹಾಕೊಂಡಿದ್ದೀನಿ. ಹಾಗೆ ಮಸಾಲೆನ ರುಬ್ಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗಲಿ. ರುಬ್ಬೋದಕ್ಕೆ ಒಂದು ಸ್ವಲ್ಪ ಹಾಕೊಂಡಿದೆ. ಇವಾಗ ಒಗ್ಗರಣೆಗೆ ಒಂದು ಸ್ವಲ್ಪ ಕಸೂರಿ ಮೆಂತ್ಯ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನೈಸಾಗಿ ರುಬ್ಕೊಂಡಿದ್ದೀನಿ ಮಸಾಲೆ ಸೇರಿಸ್ಕೊಳ್ಳೋಣ ಇದಕ್ಕೆ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ಹಾಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ನಿಮ್ಗೆ ಇನ್ನೂ ಖಾರ ಜಾಸ್ತಿ ಬೇಕು ಅಂದರೆ ಒಂದು 2 ಮೆಣಸಿನಕಾಯಿ ಕೂಡ ನೀವು ಹಾಕ್ಕೊಳ್ಬೋದು. ಹಾಗೆ ಬೆಂದಿರೋಂಥ ಕಾಬೂಲ್ ಕಡಲೆ ಹಾಕೊಂಡ್ಬಿಡೋಣ. ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳೋಣ ನೀರನ್ನ. ಸ್ವಲ್ಪ ಗಟ್ಟಿ ಇರೋದ್ರಿಂದ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಯಾಕೆ ಬೆಂದ್ಮೇಲೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಈಗಲೇ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಂಡ್ಬಿಡೋಣ. ಒಂದು 7ರಿಂದ 8 ನಿಮಿಷ ಆದ್ರೂ ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಈಗ ಮುಚ್ಚಿಟ್ಬಿಡೋಣ. ನೆಕ್ಸ್ಟು ರಾಗಿ ದೋಸೆಗೆ ರುಬ್ಕೊಂಡ್ಬಿಡೋಣ. ಫ್ರೆಂಡ್ಸ್, ಇದು ರಾಗಿ ದೋಸೆಗೆ ರುಬ್ಕೊಂಡಿದ್ದೀನಿ ನೋಡಿ. ಈ ಥರ ನೈಸಾಗಿರಬೇಕು. ಉದ್ದಿನ ಬೇಳೆ ತರಿಯಾಗಿ ರುಬ್ಕೊಳ್ಬಾರ್ದು ನೋಡಿ. ಅವಾಗ ಒಂದೊಂದ್ಸರಿ ಇದನ್ನ ಚೆಕ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಆಗಬೇಕು. ನೋಡಿ, ಅವಲಕ್ಕಿನೂ ಕೂಡ ಈ ಥರ ನೈಸಾಗಿ ರುಬ್ಕೊಳ್ಬೇಕು. ಈಗ ಉದ್ದಿನ ಬೇಳೆ ಜೊತೆಗೆ ಅವಲಕ್ಕಿನೂ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಈಗ ರಾಗಿ ಹಿಟ್ಟನ್ನು ಕೂಡ ಹಾಕ್ಬಿಡೋಣ. ಹೇಗೆ ಕಲಸೋದು ಅಂತ ತೋರಿಸ್ಕೊಡ್ತೀನಿ. ಈಗ ನಾನು 1.5 ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಇರೋದ್ರಿಂದ ಕ್ವಾಂಟಿಟಿ 1.5 ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಕೈಯಲ್ಲೇ ಕಲಸಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ನೋಡಿ ಯಾವ ಥರ ಅಂತ ಕಲಸಿ. ಇದು ನಾವೆಲ್ಲ ಕಲಸಾದ್ಮೇಲೆ ಒಂದು 2 ಅವರ್ಸ್ ಹೊರಗಡೆನೇ ಇಡಿ. 2 ಅವರ್ಸ್ ಆದಮೇಲೆ ನೀವು ಆಮೇಲೆ ಫ್ರಿಡ್ಜಲ್ಲಿ ಇಟ್ಕೊಂಡ್ಬರ್ಬೇಕು. ನೀವು ಯಾವಾಗ ನೀವು ದೋಸೆ ಮಾಡ್ಕೊಳ್ತೀರೋ ಆವಾಗ ಮಾತ್ರ ಹಿಟ್ಟನ್ನ ಹೊರಗಡೆ ಇಟ್ಕೊಳ್ಬೇಕು. ತಿರುಗಿ ದೋಸೆ ಹಾಕೊಂಡ್ಮೇಲೆ ತಿರುಗಿ ಫ್ರಿಡ್ಜಲ್ಲಿ ಇಟ್ಬಿಡ್ಬೇಕು. ಇದು ಮಾಮೂಲಿಯಾಗಿ ದೋಸೆ ಮಾಡ್ತೀವಲ್ಲ, ಹಾಕಿ ದೋಸೆ, ಆ ಹಿಟ್ಟಿನ ಅದರಲ್ಲೇ ಇರಬೇಕು. ತೀರ ತೆಳ್ಳಗೂ ಮಾಡ್ಕೋಬಾರ್ದು, ತೀರ ಗಟ್ಟಿನೂ ಕೂಡ ಮಾಡ್ಕೊಳ್ಬಾರ್ದು. ಆದರೆ ಮರಿಬೇಡಿ, ಇದನ್ನು ಕಲಿಸ್ಬಿಟ್ಟು ಹೀಗೆ ಹೊರಗಡೆ ಇಟ್ಕೊಳ್ಬೇಡಿ. ಇದು 1 ವಾರಕ್ಕಾಗೋಷ್ಟು ಬೇಕಾದ್ರೆ ನೀವು ಮಾಡಿಟ್ಕೊಳ್ಳಿ, ಸ್ವಲ್ಪ ಕೂಡ ಉಳಿ ಬರಲ್ಲ. ಈ ಥರ ಕಲಸಿದ್ಮೇಲೆ 2 ಅವರ್ಸ್ ಹೊರಗಡೆ ಇಟ್ಬಿಟ್ಟು ಆಮೇಲೆ ನೀವು ಫ್ರಿಡ್ಜಲ್ಲಿ ಇಟ್ಕೋಬೇಕು. ಸ್ವಲ್ಪ ಗಟ್ಟಿ ನೋಡಿ, ಈ ಥರ ಕಲಿಸ್ಕೊಂಡ್ಬಿಟ್ರೆ ತುಂಬ ಗರಿಯಾಗಿ ಬರುತ್ತೆ. ಇದಕ್ಕೆ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡ್ಬಿಡೋಣ. ನಿಮ್ಗೆ ಇಷ್ಟ ಆದರೆ ಓಮ್ ಕಾಳು ಕೂಡ ಯೂಸ್ ಮಾಡ್ಕೋಬೋದು. ಈಗ ನಾನು ಜೀರಿಗೆ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳೋಣ. ಬೇಕಿದ್ರೆ ಎಳ್ಳು ಕೂಡ ಹಾಕೋಬೋದು. ನೀವು ವೈಟ್ ಎಳ್ಳು ಬರುತ್ತಲ್ಲ, ವೈಟೋ ಬ್ಲಾಕೋ, ಅದನ್ನು ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ.
ಇದಕ್ಕೇನು ಕೊತ್ತಂಬರಿ ಸೊಪ್ಪೆಲ್ಲ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಫ್ರೆಂಡ್ಸ್, ಇದು ಕಾಬೂಲ್ ಕಡಲೆ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಆಗ್ಬಿಟ್ಟಿದೆ. ನೋಡಿ, ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ನೋಡಿ ಹೇಗಿದೆ, ಇಷ್ಟು ತಿಕ್ಕಾಗಿದ್ರೆ ಸಾಕು, ತೀರಾ ಗಟ್ಟಿನೂ ಬೇಡ. ಈಗ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.